ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು. ಆ ದಿಂಬು ಆಸೆಗೆ ನನ್ನನ್ನು ಕೀತು, ಈ ನನ್ನ ನಲ್ಲನ ಕೂಗೆಂದಿತು. ಆ ದಿಂಬು ಆಸೆಗೆ ನನ್ನನ್ನು ಕೀತು, ಈ ನನ್ನ ನಲ್ಲನ ಕೂಗೆಂದಿತು ಎಂದ ಹೆಂಡತಿಯ ನಾಟ್ಯದ ರೀತಿಗೆ ಬೆಚ್ಚಿ ಮೊಬೈಲ್ನಲ್ಲಿ ಮಾತನಾಡುವಂತೆ ಕಿವಿಗಿಡಿದು ಕದ ತೆಗೆದು ಟ್ಯಾರಿಸ್ಗೆ ಓಡಿದನು ಫೇಮಸ್ ಬಿಸ್ನೆಸ್ ಮ್ಯಾನ್ ಅಭಿಮನ್ಯು ವರ್ಮಾ. ಹೆಂಡತಿ ಕೈಯಿಂದ ತಪ್ಪಿಸಿಕೊಂಡು ಟ್ಯಾರಿಸ್ ಮೇಲೆ ಬಂದವನಿಗೆ ಇಷ್ಟು ಹೊತ್ತು ಕಷ್ಟಪಟ್ಟು ತಡೆದುಕೊಂಡಿದ್ದ ನಗುವೆಲ್ಲ ಒಟ್ಟಿಗೆ ಬಂದು ಜೋರಾಗಿ ನಗಲು ಶುರು ಮಾಡಿದನು. ಅವನು ಹೊಟ್ಟೆ ಹಿಡಿದುಕೊಂಡು ನಗುತ್ತಿರುವುದು ನೋಡಿ ಒಂದು ಬದಿಯಲ್ಲಿ ತನ್ನ ಕ್ಲೈಂಟ್ ಬಳಿ ಕೇಸ್ ವಿಷಯ ಚರ್ಚೆ ಮಾಡುತ್ತಿದ್ದ ಇಶಾನ್ ಕರೆದುಂಡರಿಸಿ ಅಣ್ಣನ ಬಳಿ ನಿಂತು ವಿಚಿತ್ರವಾಗಿ ನೋಡುತ್ತಿದ್ದನು. ಅಭಿಶ್ರೇಣಿಕಾ ರೂಮ್ ಬಹುತೇಕ ಮೇಲೆ ಇದ್ದುದರಿಂದ ಮನೆಯವರಿಗೆ ಅವಳ ಕಂಠಸಿರಿ ಕೇಳುವ ಅವಕಾಶ ಸಿಗಲಿಲ್ಲ. ಆದರೆ ಅವರ ರೂಮ್ ಪಕ್ಕ ಇದ್ದ ಅಂಜನಾ ಮತ್ತು ಇಂಚರ ರೂಮ್ಗೆ ಕೇಳಿಸುತ್ತಿತ್ತು. ಬ್ರೋ, ಏನಾಯಿತು ನಿಂಗೆ? ಯಾಕೆ ಹೀಗೆ ನಗ್ತಾ ಇದೆಯಾ? ನನಗೂ ಹೇಳು, ನಾನು ನಗ್ತೀನಿ. ಅಣ್ಣನ ಸಂತೋಷ ನೋಡಲಾರದೆ ಕೇಳಿದ ಇಶಾನ್. ಆದರೂ ಅಭಿ ಉತ್ತರ ಕೊಡದೆ ನಗುತ್ತಲೇ ಇದ್ದನು. ಬ್ರೋ, ದಿಸ್ ಈಸ್ ನಾಟ್ ಫೇರ್. ಇಲ್ಲ, ನನಗೂ ಹೇಳಿ ಆಮೇಲೆ ನಗು. ಇಲ್ಲ, ನಗೋದು ನಿಲ್ಲಿಸು. ಹೀಗೆ ಒಬ್ಬೊಬ್ಬನೇ ನಗ್ತಾ ಇದ್ದರೆ ನಿನ್ನ ಹುಚ್ಚ ಅಂತಾರೆ ಅಷ್ಟೇ. ಕೊನೆಗೂ ಮುಖ ಊದಿಸಿಕೊಂಡು ಕೇಳಿದನು. ಅಲ್ಲಿ ಬಿಡು, ನನಗೆ ನಗು ತಡೆಯೋಕ್ಕೆ ಆಗ್ತಿಲ್ಲ. ನಾನೇನು ಮಾಡಲಿ? ತಡೆದು ನಗುತ್ತಲೇ ನುಡಿದನು ಅಭಿ. ಅಂಥದ್ದೇನು ಆಯಿತು ನೀನು ಇಷ್ಟೊಂದು ನಗುವಂಥದ್ದು? ಈಗ ತಾನೇ ಕೋಪ ಮಾಡಿಕೊಂಡು ರೂಮ್ಗೆ ಹೋಗಿ ಈಗ ಹೀಗೆ ನಗ್ತಾ ಬಂದರೆ ಏನು ತಿಳ್ಕೊಳ್ಬೇಕು ನಾನು ಎಂದನು. ರೂಮ್ನಲ್ಲಿ ಏನೋ ನಡೆದಿದೆ ಎಂದು ಅಂದಾಜಾಗಿತ್ತು. ಮೊದಲೇ ಲಾಯರ್ ತಲೆ. ಮೀಸೆ ಮರೆಯಲ್ಲಿ ನಕ್ಕವನು. ಏನು ಅಂದರೆ ಅದೆಲ್ಲ ಗಂಡ ಹೆಂಡತಿ ಸೀಕ್ರೆಟ್ ಅಂತ ತಿಳ್ಕೊಳ್ಬೇಕು ಕಣೋ. ನಾನಿನ್ನ ಸಂಜನ ವಿಷಯ ಕೇಳಿದ್ನ? ತಮ್ಮನನ್ನೇ ಕಿಚಾಯಿಸಿದ ಅಭಿ. ಕಣ್ಣೊಡೆದು ರಾಗ ಹೇಳಿದವನು. ಓ ಹಾಗೆ. ಆದರೆ ನಂಗೆ ಗೊತ್ತಿರುವ ಪ್ರಕಾರ ಗಂಡ ಹೆಂಡತಿ ಸೀಕ್ರೆಟ್ ಅಂತ ತಗೊಂಡ್ರೆ ನೀನು ನಾಚಿಕೊಂಡು ಬರಬೇಕಾಗಿತ್ತು. ಆಗ ಬೇಕಿದ್ರೆ ನಾನೇನು ಕೇಳ್ತಾ ಇರಲಿಲ್ಲ. ಆದರೆ ಈ ರೇಂಜಲ್ಲಿ ನಗ್ತಾ ಬರ್ತಿದ್ಯಾ ಅಂದರೆ ಅಲ್ಲೇನೋ ಅವಂತರಾಗಿದೆ ಅಂತ ಆಯಿತು. ಹೇಳು, ಶ್ರೀ ಏನು ಎಡವಟ್ಟು ಮಾಡಿದ್ಲು? ವಿಷಯ ತಿಳಿದುಕೊಳ್ಳಬೇಕೆಂಬ ಆಟಕ್ಕೆ ಬಿದ್ದಿದ್ದನು. ಇಶಾನ್ ಅವನ ಮಾತಿಗೆ ಅಚ್ಚರಿ ನೋಟ ಬೀರಿದನು ಅಭಿ. ಈ ಲುಕ್ಕೆಲ್ಲ ಬೇಡ ಬ್ರೋ. ಶ್ರೀನಿಕಾ ನಿನ್ನ ಹೆಂಡತಿ ಆಗುವ ಮುಂಚೆ ಸಂಜನಾ ಗೆಳತಿಯಾಗಿ ನನಗೆ ಪರಿಚಯ. ಒಳ್ಳೆ ಫ್ರೆಂಡ್ ಕೂಡ ಆಗಿದ್ಲು. ಆದರೆ ನಾನೇ ಸಂಜನ ಮೇಲಿನ ಕುರುಡು ಪ್ರೀತಿ ನೋಡಿ ಶ್ರೀನ ನಿರ್ಲಕ್ಷ್ಯ ಮಾಡಿದ್ದು. ಅದಕ್ಕೆ ಆಗ್ಲಿಂದ ಶ್ರೀ ನನ್ನ ಜೊತೆ ಮಾತಾಡೋಲ್ಲ. ಈಗ ಮೈದುನ ಅಂತಲೂ ಮಾತನಾಡಿಸೋಲ್ಲ. ಕೊನೆಗೆ ಬೇಸರಗೊಂಡನು. ಒಳ್ಳೆಯ ಗೆಳತಿ ಕಳೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಇತ್ತು. ಹೌದು, ಆವಾಗ ಹೇಗಿದ್ಲು ಶ್ರೀ? ಇದೇ ಥರ ಇದ್ಲಾ? ಅಂದರೆ ಗಂಭೀರವಾಗಿ ಮೌನವಾಗಿ ಹೆಂಡತಿಯ ಬಗ್ಗೆ ಸಂಶೋಧನೆ ಶುರು ಮಾಡಿದ ಅಭಿ. ಗಂಭೀರನಾ? ಎಂಥ ಕಾಮಿಡಿ ಬ್ರೋ. ಶ್ರೀನಿಕಾ ಪೂರ್ತಿ ತರಲೆ ಹುಡುಗಿ. ಆದರೆ ಅವಳ ನೋಡಿದವರಿಗೆ ಹಾಗೆ ಅನಿಸಲ್ಲ. ತುಂಬ ಸೈಲೆಂಟ್ ಹುಡುಗಿ ಥರ ಕಾಣ್ತಾಳೆ. ಆದರೆ ಸಖತ್ ಬಜಾರಿ ಆಕೆ. ಒಂದು ಕಡೆ ಆ ಗುಣವೇ ನನಗೆ ಕಿರಿಕಿರಿಯಾಗಿ ಶ್ರೀಯಿಂದ ದೂರ ಇರ್ತಿದ್ದೆ. ಸಂಜನಾ ಶ್ರೀ ಅಷ್ಟು ತರಲೆ ಅಲ್ಲ, ಕಡಿಮೆ ಮಾತು. ಆದರೆ ಮನಸ್ಸು ಕಹಿ ಇರೋದು. ಶ್ರೀನಿಕಾ ಪಟಾಕಿ ಥರ ಸಿಡಿದರೂ ಅವಳ ಮನಸ್ಸು ತಿಳಿಯಾಗಿದೆ. ಅದು ನನಗೆ ಅರ್ಥ ಆಗದೆ ಅವಳ ಸ್ನೇಹ ಕಳ್ಕೊಂಡೆ. ದೀರ್ಘ ವಿವರ ನೀಡಿದನು ಅತ್ತಿಗೆಯಾದ ಗೆಳತಿಯ ಬಗ್ಗೆ ಹೊಗಳಿ. ಹಾಂ, ನಾ ಮೊದಲು ಅವಳು ತುಂಬ ಮಿತಭಾಷೆ ಸೈಲೆಂಟ್ ಹುಡುಗಿ ಅಂತಲೇ ತಿಳ್ಕೊಂಡಿದ್ದೆ. ಆದರೆ ಆಕ್ಸಿಡೆಂಟ್ ಆದಾಗಲೂ ಅಷ್ಟು ಮಾತನಾಡ್ತಿರ್ಲಿಲ್ಲ. ಸುಮ್ಮನಿರೋಳು. ಆದರೆ ಇತ್ತೀಚೆಗೆ ತುಂಬ ಮಾತಾಡ್ತಾಳೆ. ಸುಮ್ಮನಿರೋಲ್ಲ. ಏನಾದರೂ ಹೇಳಿದರೆ ಎದುರು ಉತ್ತರ ಕೊಡ್ತಾಳೆ. ನನ್ನ ಮೇಲೆ ರೇಗ್ತಾಳೆ. ನನ್ನನ್ನೇ ಕೀಟಲೆ ಮಾಡಿ ತಮಾಷೆ ಮಾಡ್ತಾಳೆ. ಒಂದೊಂದು ಸಾರಿ ತುಂಬ ಗಂಭೀರ ಹುಡುಗಿ ಥರ ಮಾತಾಡ್ತಾಳೆ. ಇನ್ನು ಕೆಲವು ಸಲ ತೀರ ಚಿಕ್ಕ ಹುಡುಗಿ ಥರ ಹಾಡ್ತಾಳೆ. ಅವಳು ಹೇಗೆ ಅನ್ನೋದೇ ಅರ್ಥ ಆಗ್ತಿಲ್ಲ ಎಂದವನಿಗೂ ಹೆಂಡತಿಯ ಬಗ್ಗೆ ಗೊಂದಲವಿದೆ. ಅವಳ ಅರಿಯುವ ಪ್ರಯತ್ನ ಮಾಡ್ತಿದ್ದಾನೆ. ಅರ್ಥಗರ್ಭಿತವಾಗಿ ನಕ್ಕ ಇಶಾನ್. ನಿನ್ನ ಗೊಂದಲಕ್ಕೆ ಉತ್ತರ ನಿನ್ನ ಮನಸ್ಸಲ್ಲಿ ಇದೆಯಲ್ಲ ಬ್ರೋ. ಶ್ರೀನಿಕಾ ಮದುವೆಯಾಗಿ ಬಂದಾಗ ನೀನು ಅವಳಿಗೆ ಅಪರಿಚಿತ ವ್ಯಕ್ತಿ.
ನಿನ್ನ ಬಗ್ಗೆ ಅವಳಿಗೇನೂ ತಿಳಿದಿರಲಿಲ್ಲ. ಜೊತೆಗೆ ಅವಳ ಮೇಲೆ ಕೋಪ ತೋರಿಸ್ತಿದ್ದೆ. ಅದಕ್ಕೆ ಅವಳು ನಿನಗೆ ಭಯಪಟ್ಟು ನಿನ್ನೆಯಿಂದ ದೂರ ಇದ್ಲು, ನಿನ್ನ ಜೊತೆ ಮೌನವಾಗಿ ಇರ್ತಿದ್ಲು. ಆದರೆ ಆಕ್ಸಿಡೆಂಟ್ ಆದಮೇಲೆ ಅವಳು ಸೂಕ್ಷ್ಮವಾಗಿ ನಿನ್ನ ಗುಣಗಳನ್ನು ಅರ್ಥ ಮಾಡಿಕೊಂಡಿದ್ದಾಳೆ, ನಿನ್ನ ಮನಸ್ಸನ್ನು ಅರಿತಿದ್ದಾಳೆ. ಮತ್ತು ನೀನೀಗ ಅವಳಿಗೆ ತುಂಬ ಹತ್ತಿರದ ವ್ಯಕ್ತಿಯಾಗಿರುವೆ. ಅದಕ್ಕೆ ನಿನ್ನ ಜೊತೆ ಮನಸ್ಸು ಬಿಚ್ಚಿ ಮಾತನಾಡ್ತಾಳೆ, ತರಲೆ ಮಾಡ್ತಾಳೆ. ಅಣ್ಣನ ಅನುಮಾನ ಬಗೆಹರಿಸಲು ಬಿಡಿಸಿ ಹೇಳ್ತಿದ್ದನು ವಿಷನ್. ಅವನ ವೃತ್ತಿ ಜೀವನದಲ್ಲಿ ಈ ರೀತಿ ಹಲವಾರು ವ್ಯಕ್ತಿತ್ವ ಪರಿಚಯ ಇತ್ತು. ಅಂದರೆ ಪ್ರಶ್ನಾರ್ಥಕವಾಗಿ ದಿಟ್ಟಿಸಿ ಕೇಳಿದನು ಅಭಿಮನ್ಯು. ನಾವು ತುಂಬ ಇಷ್ಟಪಡುವವರ ಜೊತೆಗೆ ತಾನೇ ನಮ್ಮ ಎಲ್ಲ ಗುಣಗಳನ್ನು ಪ್ರದರ್ಶನ ಮಾಡೋದು. ಈಗ ಅವಳು ಅದೇ ಮಾಡ್ತಿರೋದು. ಅವಳ ನಿಜವಾದ ವ್ಯಕ್ತಿತ್ವವನ್ನು ನಿನ್ನ ಮುಂದೆ ವ್ಯಕ್ತಪಡಿಸ್ತಿದ್ದಾಳೆ. ಅವಳು ನಿಜವಾಗಿಯೂ ತರಲೆ ತುಂಟಿ ಮಾತುಗಾರ್ತಿ ಅನ್ನೋದನ್ನು ನಿನಗೆ ಅರ್ಥ ಮಾಡಿಸ್ತಿದ್ದಾಳೆ ಅಷ್ಟೆ. ಅಂದರೆ ಅವಳಿಗೆ ನೀನು ತುಂಬ ಇಷ್ಟದ ವ್ಯಕ್ತಿ ಆಗಿರ್ಬೋದು, ಅಥವಾ ನಿನ್ನನ್ನು ಪ್ರೀತಿಸ್ತಿರ್ಬೋದು. ಅಣ್ಣನ ಮನಸ್ಸಿನ ತುಮುಲಕ್ಕೆ ತಾನೇ ಪೂರ್ಣ ವಿರಾಮ ನೀಡಿದನು. ಹೌದಾ ಎಂಬಂತೆ ನೋಡಿದವನು. ಹಾಗಂತೀಯ? ನಾನು ಈ ರೀತಿ ಯೋಚನೆ ಮಾಡಲೇ ಇರಲಿಲ್ಲ ನೋಡು. ನೀನು ಹೇಳಿದ ಮೇಲೆ ನನಗೂ ಅದೇ ನಿಜ ಅನ್ನಿಸ್ತಿದೆ. ಇಷ್ಟು ದಿನದ ಶ್ರೀನಿಕಳ ವರ್ತನೆ ನೆನೆಯುತ್ತಾ ಹೇಳಿದ. ಅಭಿಯ ಹತ್ತಿರ ನಿಂತವನು. ಈಗ ನೀನು ಹೇಳು, ನಿನಗೆ ಶ್ರೀನಿಕ ಗಂಭೀರವಾಗಿ ಮಿತಭಾಷೆಯಾಗಿರೋದು ಇಷ್ಟನಾ, ತರಲೆ ಮಾಡಿಕೊಂಡು ಅತಿಯಾಗಿ ಮಾತನಾಡೋದು ಇಷ್ಟನಾ? ಉಬ್ಬರಿಸಿ ಕೇಳಿದನು. ತಡಬಡಿಸದೆ ನೇರ ನೋಟ ನೆಟ್ಟವನು. ಗೊತ್ತಿಲ್ಲ, ಬಹುಶಃ ಅವಳು ಈ ರೀತಿ ಮನಸ್ಸು ತೆರೆದು ತನ್ನ ಭಾವನೆ ವ್ಯಕ್ತಪಡಿಸ್ತಿರೋದು ನೋಡಿದರೆ ಈ ರೀತಿಯ ಶ್ರೀ ಬೇಕು ಅನಿಸುತ್ತೆ. ಅಂದರೆ ನಾನು ಮಿತಭಾಷಿ, ಅವಳು ಮಿತಭಾಷೆ ಆದರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಸಾಧ್ಯತೆ ಕಡಿಮೆ. ಸೊ ಅವಳು ಮನಸ್ಸು ಬಿಚ್ಚಿ ಮಾತಾಡಲಿ, ನಾನು ಕೇಳುಗನಾಗಿ ಇರುವೆ. ಪರೋಕ್ಷವಾಗಿ ಅವಳನ್ನು ಇಷ್ಟಪಡುತ್ತಿರುವ ಸೂಚನೆ ಕೊಟ್ಟನು. ಅಭಿಯ ತಬ್ಬಿದವನು. ನಿಜನ ಬ್ರೋ, ಹೇಗೋ ಅವಳು ನೀನು ಹತ್ತಿರ ಆಗೋಕ್ಕೆ ಅವಳಿಗೆ ಆಕ್ಸಿಡೆಂಟ್ ಮಾಡಬೇಕಾಯ್ತು ನೋಡು, ಅಣ್ಣನ ಕಾಡಿಸುತ್ತಾ ಹೇಳಿದನು. ತಮ್ಮನ ತಾನು ಅಪ್ಪಿದವನು. ಆ ಥರ ಏನಿಲ್ಲ. ಆ ದಿನಗಳು ಮತ್ತೆ ನನ್ನ ಜೀವನದಲ್ಲಿ ಬರುವುದೇ ಬೇಡ, ಸಾಕಾಗಿದೆ, ಒಂದು ಸಾರಿ ಅನುಭವಿಸಿ. ಅವನ ಧ್ವನಿಯಲ್ಲಿ ಬೇಡ ಎನ್ನುವ ಪ್ರಾರ್ಥನೆ ಇತ್ತು. ಅಂದಾಗೆ ಬ್ರೋ ಕೇಳೋದು ಮರೆತಿದ್ದೆ. ಶ್ರೀನಿಕಕ್ಕೆ ಆಕ್ಸಿಡೆಂಟ್ ಮಾಡಿರುವ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಫೈಲ್ ಆಗಿದೆಯಾ? ನೀನು ಹೋಗಿ ಮೀಟ್ ಮಾಡಿದ್ಯಾ? ಏನಂದವನು? ಮರೆತಿದ್ದ ವಿಷಯ ನೆನಪಿಸಿ ತಿಳಿಯದೆ ಒಳ್ಳೆ ಕೆಲಸ ಮಾಡಿದ. ಇಲ್ಲ ಕಣೋ ಇಶು, ನಾನು ಅವರ ಮುಖನೂ ನೋಡಿಲ್ಲ. ಶ್ರೇಣಿಕ ಗೆಳತಿ ಸಂಧ್ಯಾ ಶ್ರೀನೇ ತಾನಾಗಿ ಅವಸರದಲ್ಲಿ ಕಾರಿಗೆ ಅಡ್ಡ ಹೋಗಿತ್ತು. ಕಾರಿನವರದು ಏನೂ ತಪ್ಪಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಸುಮ್ಮನೆ ಅದೇ. ಅದರೊಳಗೆ ನನಗೆ ಶ್ರೀ ಬದುಕಿದ್ರೆ ಸಾಕಾಗಿತ್ತು. ಸತ್ಯವನ್ನೇ ಹೇಳಿದ್ದನು. ಅವನು ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಯಾರಾದರೂ ಅಡ್ಡ ಹೋಗಿರಲಿ, ಆತ ಕಾರ್ ನಿಧಾನ ಮಾಡಬಹುದಿತ್ತು ಅಥವಾ ಬ್ರೇಕ್ ಹಾಕಬೇಕಾಗಿತ್ತು. ಒನ್ ವೇ ರೋಡ್ನಲ್ಲಿ ಅವನು ಅಷ್ಟೊಂದು ಜೋರಾಗಿ ಗುದ್ದಿದ್ದಾನೆ, ಜೊತೆಗೆ ಕಾರು ನಿಲ್ಲಿಸದೆ ಹೋಗಿದ್ದಾನೆ ಅಂದರೆ ಬೇರೆ ಏನಾದರೂ ಕಾರಣ ಇರುತ್ತೆ. ಅವನ ಕ್ರಿಮಿನಲ್ ತಲೆ ಈಗ ಕೆಲಸ ಮಾಡಲು ಶುರು ಮಾಡಿತ್ತು. ಹಂಗಂತೀಯ? ನಾನು ಇದೆಲ್ಲ ಯೋಚನೆ ಮಾಡಲಿಲ್ಲ ಎಂದ ಅಭಿಗೂ ಈಗ ಅನುಮಾನ ಬಂದಂತೆ ಇತ್ತು. ಅಣ್ಣನಿಗೆ ಒತ್ತಡ ಹೇರಲು ಇಷ್ಟಪಡದೆ ಇರಲಿ, ಒಂದು ಸಾರಿ ಶ್ರೀನಿಕ ಹತ್ತಿರ ವಿಚಾರಿಸು. ಕಾರಿನ ಡ್ರೈವರ್ ಮುಖ ಏನಾದರೂ ನೆನಪಿದೆಯಾ ಅಂತ. ನಾನು ವರುಣ್ ಜೊತೆ ಇದರ ಬಗ್ಗೆ ಮಾತನಾಡ್ತೀನಿ. ಚಿಕ್ಕ ನಿರ್ಲಕ್ಷ್ಯ ಕೂಡ ನಮಗೆ ದೊಡ್ಡ ಹೊಡೆತ ಕೊಡಬಹುದು. ಹಾಂ ಸರಿ ಸರಿ, ಬರೀ ಕೇಸ್ ಅಂತ ಇರಬೇಡ. ಒಳ್ಳೆಯ ಲಾಯರ್ ಆದರೆ ಸಾಲದು, ಒಳ್ಳೆಯ ಗಂಡನೂ ಆಗಬೇಕು. ಹೆಂಡತಿ ಕಡೆನೂ ಗಮನ ಕೊಡು. ಸಂಜನ ಸ್ವಲ್ಪ ಮೊಂಡ ಹುಡುಗಿಯಂತೆ, ಬಿಟ್ಟರೆ ಕೆಟ್ಟವಳಲ್ಲ. ಹೋಗಿ ಮಲಗು, ಗುಡ್ ನೈಟ್. ತಮ್ಮನಿಗೆ ಬುದ್ಧಿ ಮಾತು ಹೇಳಿ ತಾನು ಮೆಟ್ಟಲು ಇಳಿಯಲು ಹೋದವನು ತಿರುಗಿ ಇಶು ಎಂದನು. ಅವನು ಏನೆಂಬಂತೆ ನೋಡಿದಾಗ, ಶ್ರೀನಿಕಗೆ ಕಾಲೇಜ್ ಸಮಯದಲ್ಲಿ ಯಾರಾದರೂ ಲವ್ವರ್ ಇದ್ದಾರಾ? ಪ್ರೀತಿ ಪ್ರೇಮ ಅಂತ ಮುಖ್ಯ ಪ್ರಶ್ನೆಯೊಂದನ್ನು ಇಟ್ಟನು. ನೋ ವೇ ಬ್ರೋ, ಅವಳು ಯಾವಾಗಲೂ ಸಿಂಗಲ್. ಅವಳಿಗೆ ಪ್ರೀತಿ ಪ್ರೇಮದಲ್ಲಿ ನಂಬಿಕೆ ಇರಲಿಲ್ಲ. ತನಗೆ ಸಂಜನದಿಂದ ತಿಳಿದ ವಿಷಯ ಹೇಳಿದನು. ಇತ್ತ ನಯನಾಳ ಮೇಲೆ ಕೋಪಗೊಂಡು 3 ದಿನದಿಂದ ಕೆಲಸಕ್ಕೆ ರಜೆ ಹಾಕಿದ್ದನು ನೂತನ್. ಅವಳು ತನ್ನ ಆಟ ಬಿಡದೆ ಅವನನ್ನು ನಿರ್ಲಕ್ಷ್ಯ ಮಾಡಿದ್ದು ಅವನ ಚಿಂತೆಯಾಗಿತ್ತು. ಫೋನ್ ನಂಬರ್ ಬ್ಲಾಕ್ ಮಾಡಿದ್ದಳು. ಅವಳ ಮಾತನಾಡಿಸಲು ಪ್ರಯತ್ನಿಸಿ ಸೋತು ಸುಣ್ಣವಾಗಿದ್ದ ನೂತನ್. ಅವಳ ಭೇಟಿ ಮಾಡಲು ರಾತ್ರಿಯ ಸಮಯದಲ್ಲಿ ಅವಳ ಮನೆಯ ಕಂಪೌಂಡ್ ಹಾರಿದ್ದ. ನಯನ ತಂದೆ ಕೂಡ ಒಂದು ಹಂತಕ್ಕೆ ಸ್ಥಿತಿವಂತರೆ. ಅವರ 2 ಅಂತಸ್ತಿನ ಮನೆಯ ಹಿಂದಿನಿಂದ ಹತ್ತಿ ನಯನ ರೂಮಿನ ಬಾಲ್ಕನಿಗೆ ಬಂದನು. ನಯು ನಯು ಬಾಲ್ಕನಿಯ ಗಾಜಿನ ಡೋರ್ ಬಳಿ ನಿಂತು ಪಿಸು ಧ್ವನಿಯಲ್ಲಿ ಕೂಗುತ್ತಿದ್ದನು. ಅವಳು ಮಾತ್ರ ಗಾಢ ನಿದ್ರೆಯಲ್ಲಿ ಇದ್ದಳು. ನಯನ, ದನ ತಿಂದಾಗೆ ತಿಂದು ಹೇಗೆ ಮಲಗಿದ್ದಾಳೆ ನಾಯಿ. ನನ್ನ ಬಗ್ಗೆ ಚಿಂತೆನೇ ಇಲ್ಲ ಈ ನಾಯಿ ಮರಿಗೆ
ಇರಲಿ ಎಂದವನು ಎಷ್ಟು ಕೂಗಿದರೂ ಅವಳು ಹೇಳಲಿಲ್ಲ. ಫೋನ್ ಮಾಡಲು ಅವನ ನಂಬರ್ ಬ್ಲಾಕ್ ಮಾಡಿದ್ದಳು. ಕೊನೆಗೆ ತನ್ನ ಪ್ರೀತಿಯ ಗೆಳೆಯನ ಮೊರೆ ಹೋದನು ನೂತನ್. ಅತ್ತ ಕಡೆ ಆಫೀಸ್ ಫೈಲ್ ಪರೀಕ್ಷಿಸುತ್ತಿದ್ದ ಕರಣ್ ಕರೆ ಸ್ವೀಕರಿಸಿದನು. ಹಲೋ, ಹೇಳು ಮಗ ಎಂದನು ಫೈಲ್ ನೋಡುತ್ತಲೇ. ಕಂದ, ಏನು ಮಾಡ್ತಿದ್ಯಾ? ಇನ್ನು ಮಲಗಿಲ್ವಾ? ಬೆಣ್ಣೆ ಹಚ್ಚಲು ಶುರು ಮಾಡಿದನು. ಇಲ್ಲ ಮಗ, ಫೈಲ್ ಚೆಕ್ ಮಾಡ್ತಿದ್ದೆ. ಈಗ ಮಲಗಬೇಕು. ಹೇಳು, ಏನು? ಮಾಮೂಲಿಯಾಗಿ ಕೇಳಿದನು. ಅದು ಮಗ, ನನ್ನ ಫ್ರೆಂಡ್ ಒಬ್ಬರಿಗೆ ಫೋನ್ ಮಾಡಬೇಕು. ನನ್ನ ಮೊಬೈಲಿಂದ ಹೋಗ್ತಾ ಇಲ್ಲ. ಒಂಚೂರು ಕಾನ್ಫರೆನ್ಸ್ ಆಗ್ತೀಯಾ? ಅರ್ಜೆಂಟ್ ಒಂದು ವಿಚಾರ ಮಾತಾಡಬೇಕು. ಪ್ರೀತಿಯ ವಿಷಯ ಹೇಳದೆ ಗುಟ್ಟಾಗಿಟ್ಟನು. ಅಷ್ಟೇನಾ? ಇರು ಹಾಕ್ತೀನಿ. ನಂಬರ್ ಹೇಳು ಎಂದನು. ಯಾವುದೋ ಬಿಸ್ನೆಸ್ ವಿಷಯ ಮಾತನಾಡೋಕ್ಕೆ ಇರಬೇಕು ಎಂದು ನಂಬರ್ ಕೊಟ್ಟ ನೂತನ್. ಯಾರು ರಿಸೀವ್ ಮಾಡ್ತಿಲ್ಲ ಮಗ ಎಂದನು. ಕರಣ್ ನಯನ ನಿದ್ದೆಯಲ್ಲಿದ್ದ ಕಾರಣ ಸ್ವೀಕರಿಸಲಿಲ್ಲ. ಗಡತ್ತಾಗಿ ನಿದ್ದೆ ಮಾಡೋಳು ಎಲ್ಲಿ ಎತ್ತುತ್ತಾಳೆ? ಗೊನಗಿದವನು. ಇನ್ನೊಂದು 2 ಸರಿ ಪ್ರಯತ್ನ ಮಾಡು ಕಂದ, ತುಂಬ ಅರ್ಜೆಂಟ್ ಒತ್ತಾಯ ಮಾಡಿದನು ಗೆಳೆಯನ ಬಿಡದೆ. ಸರಿ ಇರು ಎಂದವನು ಈ ಬಾರಿ ಮಾಡಿದಾಗ ಕರೆ ಸ್ವೀಕರಿಸಿ. ಹಲೋ, ಯಾರು ಎಂದಳು ನಯನ. ಕರಣ್ ಮಾತನಾಡದೆ ಕರೆ ಕನೆಕ್ಟ್ ಮಾಡಿದ. ಹಲೋ ಹಲೋ ಎಂದಳು ನಯನ ಮತ್ತೆ. ಲೇ ನಾಯಿ, ನಾನು ಕಣೆ ನೂತನ್. ನನ್ನ ನಂಬರ್ ಯಾಕೆ ಬ್ಲಾಕ್ ಮಾಡಿದ್ಯಾ? ಒಂದೇ ಸಮನೆ ರೇಗಿದ ನೂತನ್. ಅವನಿಗೂ ನಿಂತು ನಿಂತು ರೋಸಿ ಹೋಗಿತ್ತು. ನೀವಾ? ಹೇಳಿ ಏನು ಎಂದಳು ನಯನ ಸಣ್ಣ ಧ್ವನಿಯಲ್ಲಿ. ಅವನು ಫೋನ್ ಮಾಡಿದ್ದೆ ಖುಷಿ. ಅಯ್ಯೋ ನಿನ್ನ, ಅಷ್ಟೊತ್ತಿಂದ ಇಲ್ಲಿ ನಿಂತು ಕರೆತಿರೋದು ಕೇಳ್ತಿಲ್ವಾ? ಹೆಮ್ಮೆ ಮಲಗಿದಾಗೆ ಮಲಗಿದ್ಯಲ್ಲ. ಮೊದಲು ಬಂದು ಬಾಲ್ಕನಿ ಡೋರ್ ತೆಗಿಯೇ. ಇಲ್ಲಿ ತುಂಬ ಚಳಿ, ನಿಲ್ಲಕ್ಕೆ ಆಗ್ತಿಲ್ಲ. ಅತ್ತ ಕರಣ್ ಕೇಳಿಸಿಕೊಳ್ಳುತ್ತಿರುವ ಅರಿವಿಲ್ಲದೆ ಒದರಿದ ನೂತನ್. ಹಲೋ ಕಂದ ಎಂದವನಿಗೆ ಈಗ ಅರಿವಾಗಿದೆ ಗೆಳೆಯನ ಎದುರು ಸಿಕ್ಕಿ ಬಿದ್ದಿದ್ದೇನೆಂದು. ಇವರೇ ಏನಪ್ಪ ಅರ್ಜೆಂಟ್ ವ್ಯಕ್ತಿ? ಫೋನ್ ನಂಬರ್ ಬ್ಲಾಕ್ ಮಾಡಿರುವಾಗ ಫೋನ್ ತಾನೇ ಹೇಗೆ ಹೋಗುತ್ತೆ ಅಲ್ವಾ? ಥೂ ನಿನ್ನ, ನಾಳೆ ಸಿಗು ನಿಂಗಿದೆ ಎಂದು ಮರು ಮಾತನಾಡದೆ ಕರೆ ತುಂಡರಿಸಿದನು. ಲೋಲೋ ಕಂದ ಎಂದವನಿಗೆ ನಾಳೆ ಗೆಳೆಯರ ಎದುರು ಮರ್ಯಾದೆ ಹೋದರೆ ಎಂದು ಚಿಂತೆಯಾಗಿತ್ತು. ಬಾಲ್ಕನಿ ಡೋರ್ ತೆಗೆದ ನಯನ. ನೀವು ಯಾಕೆ ಬಂದ್ರಿ ಇಲ್ಲಿ? ನನ್ನ ನಿರ್ಧಾರ ಅವತ್ತೇ ಹೇಳಿದ್ದೀನಿ ತಾನೆ. ಮತ್ತೇನು ನಿಮ್ಮದು? ಹೋಗಿ ಸುಮ್ಮನೆ ಯಾರಾದರೂ ನೋಡಿದರೆ ಅಷ್ಟೇ ಭಯದಲ್ಲಿ ಹೇಳಿದಳು. ಒಳಬಂದ ಬಾಲ್ಕನಿ ಡೋರ್ ಮುಚ್ಚಿ. ನಿಮಗೆ ಇಷ್ಟ ಬಂದಾಗೆ ನೀನು ಹೇಳಿಬಿಟ್ರೆ ನಾನು ಏನು ಮಾಡಬೇಕು? ಆಗ ಪ್ರೀತಿ ಮಾಡ್ತೀನಿ ಅಂದು ಇಷ್ಟು ಬೇಗ ನಾನು ಬೇಡವಾದ್ನ ನಿಂಗೆ? ಆಗಲೇ ಬೇರೆಯವರ ಮದುವೆ ಆಗೋಕ್ಕೆ ತಯಾರಾಗಿದ್ಯಾ? ಮೃದು ದನಿಯಲ್ಲಿ ಆಕ್ಷೇಪಣೆ ಮಾಡಿದನು. ನೀವೇ ತಾನೇ ಹೇಳಿದ್ದು ಮದುವೆ ಆಗೋಲ್ಲ, ಇಷ್ಟ ಇಲ್ಲ ಅಂತ. ಅದಕ್ಕೆ ನಿಮಗೆ ತೊಂದರೆ ಕೊಡಬಾರ್ದು, ಬೇಡ ಅಂತ ನಾನೇ ನಿಮ್ಮಿಂದ ದೂರ ಹೋಗಬೇಕು ಅಂತಿದ್ದೀನಿ ಎಂದವಳ ಮುಖ ಸಪ್ಪೆಯಾಯಿತು. ಮದುವೆ ಈಗಲೇ ಬೇಡ ಅಂದರೆ ಇಷ್ಟ ಇಲ್ಲ ಅಂತ ಹೇಳಲಿಲ್ಲ. ನೀನು ಅಂದರೆ ಇಷ್ಟನೇ, ಆದರೆ ನನಗೆ ಬೇರೆಯವರ ಥರ ವ್ಯಕ್ತಪಡಿಸೋಕ್ಕೆ ಬರೋಲ್ಲ. ನಿಂಗೆ ನಾನು ಬೇರೆ ಹುಡುಗಿರನ್ನು ಇಷ್ಟಪಟ್ಟರೆ ಅಂತ ಭಯ ತಾನೆ. ನಿನ್ನ ಬಿಟ್ಟು ಯಾರನ್ನು ಪ್ರೀತಿಸಿಲ್ಲ. ಹೇಗೆ ಅರ್ಥ ಮಾಡಿಸ್ಲಿ ನಾನು? ಅವಳ ಮೊಗ ಬೊಗಸೆಯಲ್ಲಿ ಹಿಡಿದು ಹೇಳಿದನು. ಪರವಾಗಿಲ್ಲ ಬಿಡಿ, ನನಗೆ ಅರ್ಥ ಆಗಿದೆ. ಕನಿಷ್ಠ ಮನೆಯಲ್ಲಿ ಬಂದು ಹೇಳಿ, ಇಲ್ಲ ಬೇರೆಯವ್ರಿಗೆ ಫಿಕ್ಸ್ ಮಾಡ್ತಾರೆ ಅಂತ ಭಯ. ಅವನ ಮಾತಿಗೆ ಕರಗಿದಳು. ಒಮ್ಮೆಲೆ ಹಪ್ಪಿದವನು. ಐ ರಿಯಲಿ ಲವ್ ಯು, ಐ ಮಿಸ್ ಯು ನಾಯು ಎಂದು ಕೊರಳು ಚುಂಬಿಸಿ ಲವ್ ಯು ಟೂ ನೂತನ್ ತಾನು ಅಪ್ಪುಗೆ ಪೂರ್ತಿ ಮಾಡಿದಳು. ನಡುಗಿದಳು ಅವನ ಮೋಡಿಗೆ. ಯಾಕೆ ಭಯನಾ? ನಾನಿದ್ದೀನಿ ಅಂತಾನ ಅಥವಾ ಮನೆಯಲ್ಲಿ ಗೊತ್ತಾದರೆ ಅಂತಾನ ಎಂದನು ಅಪ್ಪುಗೆ ಬಿಗಿ ಮಾಡುತ್ತಾ. 2 ಆದರೆ ಎಂದವಳ ಮಾತು ಮುಗಿಯುವ ಮುನ್ನವೇ ನಯನ ನಯನ ಬಾಗಿಲು ತೆಗಿ ಕದ ಬಡಿಯುತ್ತಾ ಕೂಗಿದರು ನಯನ ತಂದೆ. ಇತ್ತ ಕಡೆ ಅಭಿ ತನ್ನ ನೃತ್ಯ ಪ್ರದರ್ಶನ ನೋಡಿ ಅತ್ತ ಹೋಗಿದ್ದು ನೋಡಿ ಶ್ರೀನಿಕಾಗೆ ನಗು ಮೂಡಿತು. ಅವನು ಮನೆಯವರ ವಿಷಯದಲ್ಲಿ ಎಷ್ಟು ಸೂಕ್ಷ್ಮ ಎಂದು ಅವಳು ಆಗಲೇ ತಿಳಿದುಕೊಂಡಿದ್ದಳು. ಅವನ ಕೋಪ ನೋಡಿ ಹೀಗೆ ಬಿಟ್ಟರೆ ಕೋಪದಲ್ಲಿ ನೋವು ಪಡುವನು ಎಂದು ಈ ರೀತಿ ಅವನ ಮನಸ್ಸನ್ನು ಅವಳ ಕಿಟಾಲೆ ಕಡೆ ಬದಲಾಯಿಸುವುದರಲ್ಲಿ ಯಶಸ್ವಿಯಾಗಿದ್ದಳು. ಹಬ್ಬ ಅಂತೂ ನನ್ನ ಮಂಗನ ಕುಣಿತ ನೋಡಿ ಅಬ್ಬಿಯವರು ಹೊರಟೇ ಹೋದರು. ಇರಲಿ, ಬಂದೇ ಬರ್ತಾರೆ. ಇನ್ನು ಸನ್ನಿಧಿ ಮದುವೆ ಆಗಿಲ್ಲ. ಈಗಲೇ ಇಷ್ಟು ಸಂಕಟಪಟ್ಟರೆ ಅವರೆಲ್ಲ ಮನೆ ಬಿಟ್ಟು ಹೋದಾಗ ಇವರನ್ನು ಹೇಗೆ ನಿಭಾಯಿಸಬೇಕು? ಇನ್ನು ಮಗುವಿನ ಥರ ಸಂಕಟ ಪಡ್ತಾರೆ. ಕೆಲಸ ಸಿಕ್ಕರೆ ಸಾಕು ಮನೆ ಬಿಟ್ಟು ಹೋಗುವ ಗಂಡು ಮಕ್ಕಳ ನಡುವೆ ಇವರು ವಿಶೇಷ ಇಲ್ಲ. ಹೇಗಾದರೂ ಮಾಡಿ ಇಂಚರ ಅಕ್ಕ ಸಾತ್ವಿಕ್ ಭಾವ ಈ ಮನೇಲಿ ಇರೋ ಥರ ಮಾಡಬೇಕು, ಮಾಡ್ತೀನಿ ಎಂದುಕೊಂಡವಳು. ಯಪ್ಪ,
ಈ ಗಳ್ಳಿ ಕುಣಿಯುತ್ತಾ ನನ್ನ ಮೈ ಎಲ್ಲ ನೋವಾಯಿತು. ಮೊದಲು ಮಲಗಬೇಕು ಎಂದವಳು ಬಟ್ಟೆ ಬದಲಾಯಿಸಿ ಹಾಸಿಗೆಗೆ ಬಿದ್ದಳು. ಇಶಾನ್ ಜೊತೆ ಮಾತು ಮುಗಿಸಿ ರೂಮ್ಗೆ ಬಂದ ಅಭಿ. ಮನಸ್ಸು ಈಗ ಪ್ರಶಾಂತವಾಗಿದೆ. ಯಾಕೋ ಮಡದಿಯ ನೋಡುವ ಆಸೆ ಹೆಚ್ಚಾಗಿದೆ. ಮುದ್ದಾಗಿ ಮಲಗಿದ್ದ ಮಡದಿಯ ಬಳಿ ಸರಿದವನು ಒಂದು ಕ್ಷಣ ಹಾಸಿಗೆಯ ಪಕ್ಕದಲ್ಲಿ ಕೂತು ಅವಳನ್ನೇ ದಿಟ್ಟಿಸಿದನು. ಮೇಕಪ್ ಇಲ್ಲದೆಯೂ ಸಹಜ ಸುಂದರಿ. ತನ್ನ ಭಾವನೆಯನ್ನು ಅತಿಕ್ಕಲಾಗದೆ ಬಾಗಿ ಅವಳ ಹಣೆಗೆ ಮುತ್ತಿಕ್ಕಿದ್ದನು. ಮುಖ ಊದಿಸಿಕೊಂಡಂತೆ ತಿರುಗಿ ಮಲಗಿದ್ದಳು. ನೋಡಿದಷ್ಟು ಅವಳ ಮೇಲಿನ ದೃಷ್ಟಿ ಸಲ್ಲಿಸಲು ಆಗುತ್ತಿಲ್ಲ. ಇಂದು ತುಂಬ ವಿಶೇಷವಾಗಿ ಕಾಣುತ್ತಿದ್ದಳು. ತನ್ನನ್ನು ಕೆಣಕುತ್ತಿದ್ದ 2 ತುಂಬು ಕೆನ್ನೆಗೆ ಮುತ್ತು ನೀಡಿದವನು ತನ್ನ ನಡೆಗೆ ತಾನೇ ನಾಚಿ ಅವಳ ಪಕ್ಕವೇ ಪವಡಿಸಿದನು.